Good morning students, welcome to Nidhi's Maths Room. In this class I discuss about ring theory. In the previous class I discussed about the definition of subring. In this class I prove one very important theorem on subring. This is actually a very important theorem. The statement of this theorem is a non-empty subset S of a ring is a subring of R if and only if A and B belongs to S implies A minus B belongs to S, and A and B belongs to S implies A into B belongs to S. So listen carefully and observe the statement of this theorem. So ಏನು ಹೇಳುತ್ತೆ ಈ ಸ್ಟೇಟ್ಮೆಂಟ್ ಅಂದ್ರೆ ಥಿಯರಮ್ ಸ್ಟೇಟ್ಮೆಂಟ್ ಯಾವುದಾದ್ರೂ ಒಂದು ನಾನ್ ಎಂಪ್ಟಿ ಸಬ್ಸೆಟ್ S is a subset of R. ಸೊ ನಾನ್ ಎಂಪ್ಟಿ ಸಬ್ಸೆಟ್ ಏನಿದೆ ರಿಂಗಿಗೆ ಅದನ್ನು ನಾವು ಸಬ್ರಿಂಗ್ ಅಂತ ಹೇಳಬೇಕು ಅಂದ್ರೆ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಸಾಕು. A minus B belongs to S, AB belongs to S for all A comma B belongs to S. If these two conditions are satisfied, then that non-empty subset is said to be a subring of a ring R. ಆ ರಿಂಗ್ R ಗೆ ಅದನ್ನು ನಾವು ಸಬ್ರಿಂಗ್ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಎಸ್ ಏನಾದ್ರೂ ಆರ್ ಗೆ ಸಬ್ರಿಂಗ್ ಆಗಿದ್ದರೆ, ಇಫ್ ಎಸ್ ಇಸ್ ಅ ಸಬ್ರಿಂಗ್ ಆಫ್ ಆರ್, ದೆನ್ ಕ್ಲಿಯರ್ಲಿ ನೋ ಡೌಟ್ ದೀಸ್ ಟು ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್. ಸೊ ಇದು ಸ್ಟೇಟ್ಮೆಂಟ್ ಹೇಳಿರೋದು. ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಸಬ್ರಿಂಗ್ ಅಂತ ಅನ್ಕೊಂಡು ಇವೆರಡು ಕಂಡೀಷನ್ಸ್ ಪ್ರೂವ್ ಆಗ್ತಿದೆ, ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಆಮೇಲೆ ಇವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಎಸ್ ಸಬ್ರಿಂಗ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇದು ಕಾನ್ಸೆಪ್ಟ್. ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್. ಸೊ ಎ ಎಸ್ ಸಬ್ರಿಂಗ್ ಆಗಿದೆ ಅಂತ ಹೇಳಿದ್ರೆ ಇಫ್ ಎಸ್ ಇಸ್ ಅ ಸಬ್ರಿಂಗ್ ದೆನ್ ಎ ಕಾಮಾ ಬಿ ಫಾರ್ ಸಮ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಎಸ್ ಇನ್ ದ ಸೆನ್ಸ್ ನೋ ಡೌಟ್ ಮೈನಸ್ ಬಿ ಇಸ್ ಆಲ್ಸೋ ಪ್ರೆಸೆಂಟಿಂಗ್ ಎಸ್, ಬಿಕಾಸ್ ಎಸ್ ನ ನಾನು ಏನಂತ ಅನ್ಕೊಂತಾ ಇದ್ದೀನಿ, ಸಬ್ರಿಂಗ್ ಅಂತ ಹೇಳ್ತಾ ಇದ್ದೀನಿ. ಇಫ್ ಎಸ್ ಇಸ್ ಅ ಸಬ್ರಿಂಗ್ ಇನ್ ದ ಸೆನ್ಸ್ ದಟ್ ಎಸ್ ಇಟ್ ಸೆಲ್ಫ್ ಇಸ್ ಅ ರಿಂಗ್, ಅದು ಕೂಡ ರಿಂಗ್ ಆಗಿರುತ್ತೆ. ಸೊ ರಿಂಗ್ ಆಗಿದೆ ಅಂದ್ರೆ ಇಟ್ ಇಸ್ ಅನ್ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಅಂತ ಇದು ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಆಗಿದೆ ಅಂದ್ರೆ ಪ್ರತಿಯೊಂದು ಎಲಿಮೆಂಟ್ಗೂ ಅಡಿಟಿವ್ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗೇ ಆಗತ್ತೆ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಎಸ್ ಸಬ್ರಿಂಗ್ ಅಂದ್ರೆ ಅದು ರಿಂಗ್ ಆಗಿರ್ಲೇಬೇಕು. ರಿಂಗ್ ಆಗಿದೆ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅದು ಅಬೆಲಿಯನ್ ಗ್ರೂಪ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಅಬೆಲಿಯನ್ ಗ್ರೂಪ್ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಇನ್ವರ್ಸ್ ಲಾ ಎಕ್ಸಿಸ್ಟೆನ್ಸ್ ಆಗಲೇಬೇಕು. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಬಿ ಗೆ ಇನ್ವರ್ಸ್ ಎಲಿಮೆಂಟ್ ಯಾವುದು ಅಂದ್ರೆ ಮೈನಸ್ ಬಿ. ಸೊ ಹಾಗಾಗಿ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ಎ ಈಸ್ ಅನ್ ಎಲಿಮೆಂಟ್ ಆಫ್ ಎಸ್ ಅಂಡ್ ಮೈನಸ್ ಬಿ ಇಸ್ ಆಲ್ಸೋ ಆನ್ ಎಲಿಮೆಂಟ್ ಆಫ್ ಎಸ್ ಇನ್ ದ ಸೆನ್ಸ್ ಎಸ್ ಎನ್ ನಾವು ಹೇಳ್ತಿರೋದು ಎಸ್ ಇಸ್ ಅ ಸಬ್ರಿಂಗ್. ಸಬ್ರಿಂಗ್ ಆಗಿದೆ ಅಂತ ಹೇಳಿದ್ರೆ ಕ್ಲೋಜರ್ ಲಾ ಸ್ಯಾಟಿಸ್ಫೈ ಆಗುತ್ತಲ್ವಾ? ಸೊ ಹಾಗಾಗಿ ಏನಂತ ಬರೀಬಹುದು, ಎ ಪ್ಲಸ್ ಆಫ್ ಮೈನಸ್ ಬಿ ಇಸ್ ಪ್ರೆಸೆಂಟ್ ಇನ್ ಎಸ್ ಅಂತ ಹೇಳ್ಬೋದು. ಸೊ ಎ ಪ್ಲಸ್ ಆಫ್ ಮೈನಸ್ ಬಿ ಇನ್ ದ ಸೆನ್ಸ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಂತ. ಈಸ್ ಇಟ್ ಕ್ಲಿಯರ್? ಸೊ ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಎಸ್ ನ ಸಬ್ರಿಂಗ್ ಅಂತ ಅನ್ಕೊಂಡು ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಂತ ಹೇಳಿ ಪ್ರೂಫ್ ಮಾಡ್ತೀವಿ. ನೆಕ್ಸ್ಟ್ ಎ ಕಾಮಾ ಬಿ ಬಿಲಾಂಗ್ಸ್ ಟು ಎಸ್. ನಾನು ನೋಟ್ಸ್ ಸಪರೇಟ್ ಆಗಿ ಕೊಡ್ತೀನಿ, ಮತ್ತೆ ಬರೀತೀನಿ ಬೋರ್ಡ್ ಮೇಲೆ ನೀಟಾಗಿ. ಸೊ ಈಗ ಜಸ್ಟ್ ನಾನು ನಿಮಗೆ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಎ ಕಾಮಾ ಬಿ ಬಿಲಾಂಗ್ಸ್ ಟು ಎಸ್ ಇನ್ ದ ಸೆನ್ಸ್ ಎ ಇಂಟು ಬಿ ಈಸ್ ಪ್ರೆಸೆಂಟಿಂಗ್ ಎಸ್, ಬಿಕಾಸ್ ಎಸ್ ಇಸ್ ಅ ಸಬ್ರಿಂಗ್. ಎಸ್ ಸಬ್ರಿಂಗ್ ಆಗಿದೆ ಅಂದ್ರೆ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಅಂತ ಹೇಳ್ತೀವಿ. ಅಲ್ಲಿ ಆಟೋಮೆಟಿಕಲಿ ಆ ಮಲ್ಟಿಪ್ಲೈ ಮಾಡಿದಾಗ ಬರುವಂತ ಎಲಿಮೆಂಟ್ ನಮ್ಗೆ ಎಸ್ ಅಲ್ಲಿ ಇದ್ರೆ ಮಾತ್ರನೇ ಅದು ಅಸೋಸಿಯೇಟಿವ್ ಲಾ ಸ್ಯಾಟಿಸ್ಫೈ ಆಗೋದು. ಸೊ ಹಾಗಾಗಿ ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಆಗಿರುತ್ತೆ. ಸೊ ನೋಡಿ, ಫಸ್ಟ್ ಕಂಡೀಷನ್ ಅಂಡ್ ಸೆಕೆಂಡ್ ಕಂಡೀಷನ್ ಬೋತ್ ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್ ಇಫ್ ಎಸ್ ಇಸ್ ಅ ಸಬ್ರಿಂಗ್. ಎಸ್ ಸಬ್ರಿಂಗ್ ಆಗಿತ್ತು ಅಂದ್ರೆ ಅವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗುತ್ತೆ. ಇನ್ನ ಕಾನ್ವರ್ಸ್ ಪಾರ್ಟ್ ನಲ್ಲಿ ಏನ್ ಮಾಡ್ತೀವಿ? ಸೊ ಕಾನ್ವರ್ಸ್ ಪಾರ್ಟ್ ನಲ್ಲಿ ಏನು, ಇಫ್ ದೀಸ್ ಟು ಕಂಡೀಷನ್ಸ್ ಆರ್ ಸ್ಯಾಟಿಸ್ಫೈಡ್, ಇವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಎಸ್ ನ ನಾವು ಸಬ್ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ನೋಡಿ, ಇವೆರಡು ಕಂಡೀಷನ್ಸ್ ನಾವು ಅಬ್ಸರ್ವ್ ಮಾಡಿದ್ರೆ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಮತ್ತೆ ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಅಂತ ಹೇಳಿದಾಗ, ಸೊ ವಿತ್ ರೆಸ್ಪೆಕ್ಟ್ ಇಲ್ಲಿ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಂತ ಬರ್ತಿದೆ ಅಂದ್ರೆ ಎ ಪ್ಲಸ್ ಆಫ್ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಅಂತ ಹೇಳಿದಾಗ, ದಟ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಇಟ್ ಈಸ್ ಕ್ಲೋಸ್ಡ್ ಅಂದ್ರೆ ಕ್ಲೋಜರ್ ಲಾ ಮತ್ತೆ ಅಸೋಸಿಯೇಟಿವ್ ಲಾ ಎರಡೂ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಸ್ಯಾಟಿಸ್ಫೈ ಆಗುತ್ತೆ. ಮೋರ್ ಓವರ್ ಇಲ್ಲಿ ಎಸ್ ಅನ್ನೋದು ಎಸ್ ಈಸ್ ಎ ಸಬ್ಸೆಟ್ ಆಫ್ ಆರ್, ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿರ್ತೀವಿ. ಸೊ ಜೊತೆಗೆ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ಕೂಡ ಸೇರ್ಕೊಳ್ಳೋದ್ರಿಂದ
ಇವೆರಡೂ ಕಂಡೀಷನ್ಸ್ ಬೇಸಿಸ್ ಮೇಲೆ ನಾವು ಎಸ್ ನ ಆರ್ ಗೆ ಸಬ್ ಗ್ರೂಪ್ ಅಂತ ಹೇಳ್ಬೋದು. ಈಗಾಗಲೇ ನೀವು ತುಂಬಾ ಹಿಂದೆನೇ ಸಬ್ ಗ್ರೂಪ್ ನ ಸ್ಟಡಿ ಮಾಡಿದೀರಾ, ಅಲ್ಲಿ ಹೇಳಿರ್ತಾರೆ ನೆಸೆಸರಿ ಸಫಿಶಿಯೆಂಟ್ ಕಂಡೀಷನ್ಸ್ ನೆಲ್ಲ. ಸೊ ಆ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಎಸ್ ಇಸ್ ಅ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಆರ್ ಅಂಡ್ ಇಫ್ ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್, then we can easily say that S is a subgroup of R. So subgroup ಆಗಿದೆ ಅಂದ್ರೆ S ಏನಾಗಿರಬೇಕು, ಗ್ರೂಪ್ ಆಗಿರಲೇಬೇಕು. ಸಬ್ ಗ್ರೂಪ್ ಆಗಿದೆ ಅಂದ್ರೆ ಅದು ಗ್ರೂಪ್ನ ಎಲ್ಲಾ ಲಾಸ್ ಕೂಡ ಸ್ಯಾಟಿಸ್ಫೈ ಮಾಡುತ್ತೆ. ಇಲ್ಲಿ ಆರು ಅಬೆಲಿಯನ್ ಗ್ರೂಪ್ ಆಗಿರುತ್ತೆ, ಬಿಕಾಸ್ ಆರ್ ಇಸ್ ಅ ರಿಂಗ್. ಅದು ರಿಂಗ್ ಆಗಿದ್ರೆ ನಾವು ನೆಕ್ಸ್ಟ್ ಸಬ್ ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡೋದಕ್ಕೆ ಹೋಗೋದು. ಸೊ ದಟ್ಸ್ ವೈ ಕ್ಲಿಯರ್ಲಿ ನೋ ಡೌಟ್ ಆರ್ ಇಸ್ ಅ ರಿಂಗ್. ಆರು ರಿಂಗ್ ಆಗಿರುತ್ತೆ. ಆರ್ ರಿಂಗ್ ಆಗಿದೆ ಅಂದ್ರೆ ಇನ್ ದ ಸೆನ್ಸ್ it is an abelian group. R is an abelian group. So R abelian group ಆಗ್ತಿರೋದ್ರಿಂದ ಇದು ಸಬ್ ಗ್ರೂಪ್ ಕೂಡ ಅಬೆಲಿಯನ್ನೇ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಆನ್ ಅಬೆಲಿಯನ್ ಗ್ರೂಪ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ನಾವು ಇವಾಗ ಎಸ್ ನಾವೇನಂತ ಪ್ರೂಫ್ ಮಾಡ್ತಾ ಇದೀವಿ, ಇವೆರಡೂ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ ಎಸ್ ಇಸ್ ಎ ಸಬ್ ರಿಂಗ್ ಆಫ್ ಆರ್ ಅಂತ ಹೇಳಿ ಪ್ರೂಫ್ ಮಾಡ್ತಿದೀವಿ. ಸಬ್ ರಿಂಗ್ ಆಗ್ಬೇಕು ಅಂದ್ರೆ ರಿಂಗ್ ನ ಎಲ್ಲಾ ಪ್ರಾಪರ್ಟೀಸನ್ನು ಸ್ಯಾಟಿಸ್ಫೈ ಆಗ್ಬೇಕಲ್ವಾ. ಸೊ ರಿಂಗ್ ನ ಎಲ್ಲಾ ಪ್ರಾಪರ್ಟೀಸ್ ನಲ್ಲಿ ಮೊದಲನೇ ಕಂಡೀಷನ್ ಯಾವುದು ಅಂದ್ರೆ ಅದು ಸಬ್ ರಿಂಗ್ ಆಗಿರಬೇಕು, ಅಬೆಲಿಯನ್ ಗ್ರೂಪ್ ಆಗಿರಬೇಕು ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಕ್ಲಿಯರ್ಲಿ ನೋ ಡೌಟ್ ಎಸ್ ಇಸ್ ಅ ಅಬೆಲಿಯನ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಸೆಕೆಂಡ್ ಕಂಡೀಷನ್ ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಇದೆ ಅಲ್ವಾ. ಸೊ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಸೊ ಆ ಬೇಸಿಸ್ ಮೇಲೆ ನಾವು ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳ್ಬೋದು. ಎಸ್ ಸಬ್ ಗ್ರೂಪ್ ಆಗಿರೋದ್ರಿಂದ ಹಾಗೆ ಇವೆರಡು ಕಂಡೀಷನ್ಸ್ ಸ್ಯಾಟಿಸ್ಫೈ ಆಗ್ತಿರೋದ್ರಿಂದ ಕ್ಲಿಯರ್ಲಿ ನೋ ಡೌಟ್ ಮಲ್ಟಿಪ್ಲಿಕೇಶನ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್. ಮಲ್ಟಿಪ್ಲಿಕೇಶನ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ನಮಗೆ ಡಿಸ್ಟ್ರಿಬ್ಯೂಷನ್ ಲಾನ ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಯಾಕೆ ಅಂದ್ರೆ ನೋಡಿ, ಎ ಇಂಟು ಬಿ ಬಿಲಾಂಗ್ಸ್ ಟು ಎಸ್ ಅದು ಸ್ಯಾಟಿಸ್ಫೈ ಆಗ್ತಿದೆ. ಎ ಮೈನಸ್ ಬಿ ಬಿಲಾಂಗ್ಸ್ ಟು ಎಸ್ ನಾನು ಅವಾಗಲೇ ಹೇಳಿದೆ ಅಲ್ವಾ ಈ ಕಾನ್ಸೆಪ್ಟ್ ಅಲ್ಲಿ. ಸೊ ಅದು ಕೂಡ ಸ್ಯಾಟಿಸ್ಫೈ ಆಗ್ತಿದೆ. ಎಸ್ ಆರ್ ಏನಾಗಿದೆ, ಸಬ್ ಗ್ರೂಪ್ ಆಗಿದೆ. ಸೊ ಇವೆಲ್ಲ ಪ್ರಾಪರ್ಟೀಸ್ ಇರೋದ್ರಿಂದ ಆಟೋಮೆಟಿಕಲಿ ಅದು ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್ ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಸೊ ಏನ್ ಹೇಳಿದೆ ಅದಷ್ಟು ಸೆಂಟೆನ್ಸ್ ನ ನಾವು ಬರಿಬೇಕಷ್ಟೇ. ಸೊ ಈ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಸೊ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ರೆ ನಾನ್ ಎಂಪ್ಟಿ ಸಬ್ಸೆಟ್ ಎಸ್ ಏನಿದೆ, ದಟ್ ನಾನ್ ಎಂಪ್ಟಿ ಸಬ್ಸೆಟ್ ಈಸ್ ನಥಿಂಗ್ ಬಟ್ is said to be a subring of R if these two conditions are satisfied. ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದ್ರೆ ಅದನ್ನ ನಾವು ಸಬ್ರಿಂಗ್ ಅಂತ ಹೇಳಿ ಕನ್ಕ್ಲೂಡ್ ಮಾಡಬಹುದು. ಅರ್ಥ ಆಯ್ತಾ ನಾ ಹೇಳಿದ್ದು? ಇದಿಷ್ಟು ಕಾನ್ಸೆಪ್ಟ್ನು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಯರಮ್. ಸೊ ಏನಾದ್ರು ಡೌಟ್ ಬಂದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ, ನಾನು ನಿಮಗೆ ಇದಿಷ್ಟು ನೋಟ್ಸ್ ಕೊಡ್ತೀನಿ. ಓಕೆ ಸ್ಟೂಡೆಂಟ್ಸ್, ಅಬ್ಸರ್ವ್ ಹಿಯರ್ ನಾನು ಏನು ಪ್ರೂಫ್ ಮಾಡಿದ್ದೀನಿ ಅಂತ. ಲೆಟ್ ಎಸ್ ಇಸ್ ಅ ಸಬ್ರಿಂಗ್ ಆಫ್ ಆರ್. ಫಸ್ಟ್ ಎಸ್ ನ ಸಬ್ರಿಂಗ್ ಅಂತ ಹೇಳಿ ಚೂಸ್ ಮಾಡಿದ್ದೀನಿ. ದೆನ್ ಎಸ್ ಇಸ್ ಅ ರಿಂಗ್ ಬೈ ಇಟ್ ಸೆಲ್ಫ್. ಅದು ರಿಂಗ್ ಆಗಿದ್ರೆ ಮಾತ್ರನೇ ಸಬ್ರಿಂಗ್ ಅಂತ ಹೇಳೋದು. ಸೊ ಎಸ್ ನಾನು ಸಬ್ರಿಂಗ್ ಅಂತ ಚೂಸ್ ಮಾಡಿದ್ದೀನಿ ಅಂದ್ರೆ ಅದು ರಿಂಗ್ ಆಗಿರ್ಲೇಬೇಕು. ಸೊ ರಿಂಗ್ ಆಗಿದೆ ಅಂತ ಹೇಳಿದ್ರೆ ಯಾವ್ದಾದ್ರು ಎರಡು ಎಲಿಮೆಂಟ್ ನ ತಗೊಂಡ್ರೆ ಆ ಎಲ್ಲಾ ಎಲಿಮೆಂಟ್ಗೂ ಇನ್ವರ್ಸ್ ಎಕ್ಸಿಸ್ಟೆನ್ಸ್ ಆಗೇ ಆಗುತ್ತೆ. ನಾನು ಆಗ್ಲೇ ತಾನೇ ಹೇಳಿದೆ ರಿಂಗ್ ಆಗಿದೆ ಅಂದ್ರೆ ಅದು ಅಬೆಲಿಯನ್ ಗ್ರೂಪ್ ಆಗಿರುತ್ತೆ ಅಂತ. ಸೊ ಇನ್ವರ್ಸ್ ಕ್ಲಾಸ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಮೈನಸ್ ಬಿ ಇಸ್ ದ ಇನ್ವರ್ಸ್ ಆಫ್ ಬಿ. ಸೊ ನೆಕ್ಸ್ಟ್ A is an element of S and minus B is an element of S in the sense A plus of minus B belongs to S. ಆಗಲೇ ತಾನೇ ಹೇಳಿದೆ with respect to addition closure law satisfy ಆಗುತ್ತೆ ಅಂತ. So closure law ಹೇಳದೆ ಅದು A and B are any two element of S in that implies A plus B belongs to S ಅಂತ. So ಇಲ್ಲಿ minus B ಇರೋದ್ರಿಂದ A plus of minus B belongs to S ಅಂತ. So clearly A minus B belongs to S ಅಂತ. ಅಂದ್ರೆ first condition satisfy ಆಯಿತು. Next further A comma B belongs to S implies A into B belongs to S. ಬಿಕಾಸ್ ಎಸ್ ಇಸ್ ಅ ಸಬ್ರಿಂಗ್. ಮಲ್ಟಿಪ್ಲಿಕೇಶನ್ ಕೂಡ ಕ್ಲೋಸರ್ ಲಾನ ಸ್ಯಾಟಿಸ್ಫೈ ಮಾಡೋದ್ರಿಂದ ಅದು ಕ್ಲೋಸರ್ ಲಾನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ದಸ್ ದ ಕಂಡೀಷನ್ ಈಸ್ ನೆಸೆಸರಿ. ಆಕ್ಚುಲಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಪ್ರೂವ್ ದ ನೆಸೆಸರಿ ಅಂಡ್ ಸಫಿಷಿಯಂಟ್ ಕಂಡೀಷನ್ ಅಂತ ಹೇಳಿ ಕೂಡ ನಿಮಗೆ ಕ್ವೆಶನ್ ರೈಸ್ ಮಾಡ್ಬೋದು. ಸೊ ದಿಸ್ ಇಸ್ ನೆಸೆಸರಿ ಅಂಡ್ ದಟ್ ಒನ್ ಇಸ್ ದ ಸಫಿಷಿಯಂಟ್ ಕಂಡೀಷನ್. ಓಕೆ, ಇದಿಷ್ಟು ಅರ್ಥ ಆಯ್ತಾ? ನೆಕ್ಸ್ಟ್ ಕಾನ್ವರ್ಸ್ ಪಾರ್ಟ್. ಕಾನ್ವರ್ಸ್ಲಿ ಲೆಟ್ ಎಸ್ ಬಿ ಎ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿ ಚೂಸ್ ಮಾಡಿ. ನೆಕ್ಸ್ಟ್ ನಾವು ಎಸ್ ನ ನಾವೇನಂತ ಪ್ರೂಫ್ ಮಾಡಬೇಕು, ಸಬ್ರಿಂಗ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸಬ್ರಿಂಗ್ ಅಂತ ಹೇಳ್ಬೇಕಂದ್ರೆ ಸೊ ಅದು ಕೂಡ ರಿಂಗ್ ನ ಎಲ್ಲಾ ಪ್ರಾಪರ್ಟೀಸ್ ಅಂದ್ರೆ ಎಲ್ಲಾ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡುತ್ತೆ. ಫಸ್ಟ್ ಕಂಡೀಷನ್ ಏನು, ಅಬೆಲಿಯನ್ ಗ್ರೂಪ್ ಆಗಿರಬೇಕು. ಸೆಕೆಂಡ್ ಕಂಡೀಷನ್ ಏನು, ಅಸೋಸಿಯೇಟಿವ್ ಲಾನ ಸ್ಯಾಟಿಸ್ಫೈ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್. ಅಂಡ್ ಥರ್ಡ್ ಒನ್ ಈಸ್ ಮಲ್ಟಿಪ್ಲಿಕೇಶನ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್. If that non-empty set satisfies all these three conditions, then clearly we say that a non-empty subset is a subring. Is it clear? So first
ನಾನೇನು ಬರೀತಾ ಇದ್ದೀನಿ, ಎಸ್ ಇಸ್ ಎ ನಾನ್ ಎಂಟಿ ಸಬ್ಸೆಟ್ ಅಂತ ಹೇಳಿದ್ದೀನಿ, ಮತ್ತೆ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂತ ಹೇಳಿ ಚೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್, ಸೊ ದ ನಾನ್ ಎಂಟಿ ಸೆಟ್, ಸಿ ಅಬ್ಸರ್ವ್ ಹಿಯರ್, a plus of minus b belongs to s. On the basis of this condition, I write this as a plus of minus b belongs to s, and s is a non-empty subset of R. S non-empty subset ಆಗ್ತಿದೆ, ಜೊತೆಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆ ಅಂದ್ರೆ then clearly it is said to be a subgroup of R ಆಗಿರುತ್ತೆ. ಸೊ ಸಬ್ಗ್ರೂಪ್ ಆಗಿದೆ. R is an abelian group. ಆಗ್ಲೇ ತಾನೇ ಹೇಳಿದೆ ರಿಂಗ್ ಆಗಿದೆ ಅಂದ್ರೆ ಅಬೆಲಿಯನ್ ಗ್ರೂಪ್ ಆಗಿರಲೇಬೇಕು ಅಂತ. ಇದು ಅಬೆಲಿಯನ್ ಗ್ರೂಪ್ ಆಯ್ತು ಅಂದ್ಮೇಲೆ ಎಸ್ ಆರ್ ಎಸ್ ಸಬ್ ಗ್ರೂಪ್ ಅಂದಮೇಲೆ ಅದು ಕೂಡ ಅಬೆಲಿಯನ್ ಗ್ರೂಪ್ ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ನೆಕ್ಸ್ಟ್, ಫ್ರಮ್ ದ ಕಂಡೀಷನ್ 2, ಆನ್ ದ ಬೇಸಿಸ್ ಆಫ್ ದಿಸ್ ಕಂಡೀಷನ್, ಸೊ ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಅಂತ ಹೇಳ್ಬೋದು. ನೋಡಿ, ಇದು ಫಸ್ಟ್ ಕಂಡೀಷನ್ ಪ್ರೂಫ್ ಆಯ್ತು, ಎಸ್ ಇಸ್ ಅನ್ ಅಬೆಲಿಯನ್ ಗ್ರೂಪ್. ನೆಕ್ಸ್ಟ್, ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್ ಅಂತ ಹೇಳಬೇಕು. ಆನ್ ದ ಬೇಸಿಸ್ ಆಫ್ ದಟ್ ಸೆಕೆಂಡ್ ಕಂಡೀಷನ್ ವಿ ಕ್ಯಾನ್ ಈಸಿಲಿ ಸೇ ದಟ್ ಎಸ್ ಇಸ್ ಎ ಕ್ಲೋಸ್ಡ್ ಅಂಡರ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಕ್ಲೋಸರ್ ಲಾ ಸ್ಯಾಟಿಸ್ಫೈ ಆಗ್ತಿದೆ ಅಂತ. ಕ್ಲೋಸರ್ ಲಾ ಯಾವಾಗ ಸ್ಯಾಟಿಸ್ಫೈ ಆಗುತ್ತೆ? ಆಟೋಮೆಟಿಕಲಿ ಅಸೋಸಿಯೇಟಿವ್ ಲಾ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ನೆಕ್ಸ್ಟ್, ಫ್ರಮ್ ದ ಕಂಡೀಷನ್ 1 and 2, ಫಸ್ಟ್ ಮತ್ತೆ ಸೆಕೆಂಡ್ ಕಂಡೀಷನ್ ಎರಡರ ಬೇಸಿಸ್ ಮೇಲೆ ಮಲ್ಟಿಪ್ಲಿಕೇಶನ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್ ಅಂತ ಹೇಳ್ಬೋದು. ದಟ್ ಈಸ್ ದ ಥರ್ಡ್ ಕಂಡೀಷನ್ ಟು ಸೇ ದಟ್ ನಾನ್ ಎಂಟಿ ಸೆಟ್ ಇಸ್ ಅ ರಿಂಗ್ ಅಂತ ಹೇಳೋದಕ್ಕೆ ಮೂರನೇ ಕಂಡೀಷನ್ ಅದು. ಆ ಕಂಡೀಷನ್ ಅವೆರಡರ ಬೇಸಿಸ್ ಮೇಲೆ, ಕಂಡೀಷನ್ 1 and 2 ಬೇಸಿಸ್ ಮೇಲೆ ಹೇಳ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ರಿಂಗ್ ನ ಎಲ್ಲಾ ಪ್ರಾಪರ್ಟೀಸ್, ಎಲ್ಲಾ ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡ್ತಿದೆ, ಅಬೆಲಿಯನ್ ಗ್ರೂಪ್ ಆಗ್ತಿದೆ, ಮಲ್ಟಿಪ್ಲಿಕೇಶನ್ ಇಸ್ ಅಸೋಸಿಯೇಟಿವ್ ಆಗ್ತಿದೆ, ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ದ ಅಡಿಷನ್ ಆಗ್ತಿದೆ. ಸೊ ಆನ್ ದ ಬೇಸಿಸ್ ಆಫ್ ದೀಸ್ ತ್ರೀ ಕಂಡೀಷನ್ ವಿ ಈಸಿಲಿ ಸೇ ದಟ್ ಈಸ್ ಅ ರಿಂಗ್. ಸೊ ಆಸ್ ದ ನಾನ್ ಎಂಟಿ ಸಬ್ಸೆಟ್ ಎಸ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಇಟ್ ಈಸ್ ಅ ರಿಂಗ್. ಸೊ ಅದು ರಿಂಗ್ ಆಗ್ತಿದೆ, ದಸ್ ಎಸ್ ಇಸ್ ಅ ಸಬ್ ರಿಂಗ್ ಆಫ್ ಆರ್. ಯಾಕೆಂದ್ರೆ ರಿಂಗ್ ಆಗ್ತಿದೆ, ಆ ಎಸ್ ಅನ್ನೋದು ಆರ್ ಗೆ ನಾನ್ ಎಂಟಿ ಸಬ್ಸೆಟ್ ಆಗಿದೆ. ನಾನ್ ಎಂಟಿ ಸಬ್ಸೆಟ್ ಆಗಿ ಅದು ರಿಂಗ್ ನ ಪ್ರಾಪರ್ಟೀಸ್ ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂದ್ರೆ ಎಸ್ ಇಸ್ ಅ ಸಬ್ ರಿಂಗ್ ಆಫ್ ಆರ್ ಅಂತ. ಸೊ ದಿಸ್ ಈಸ್ ದ ಥಿಯರಮ್ ಪ್ರೂಫ್. ಸೊ ಇದೆಲ್ಲ ನಿಮಗೆ ಈ ಥಿಯರಮ್ ಪ್ರೂಫ್ ಏನು ಮಾಡಿದ್ದೀನಿ, ಈ ಥಿಯರಮ್ ಪ್ರೂಫ್ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಏನಾರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.